ಹರಿ ಓಂ. ನಮಸ್ಕಾರ ಸ್ನೇಹಿತರೆ. ನಾನು ಡಾಕ್ಟರ್ ಚಿಕ್ಕಣ್ಣ ಗುರೂಜಿ. ಈ ದಿನ ಈ ವಿಡಿಯೋ ಮುಖಾಂತರ ನಾವು ಇತರರ ಮನೆಗೆ ಊಟಕ್ಕೆ ಹೋದಾಗ ಅಥವಾ ಮದುವೆ ಮನೆಯಲ್ಲಿ ಊಟಕ್ಕೆ ಹೋದಾಗ ಹೋಟೆಲ್‌ನಲ್ಲಿ ಊಟ ಮಾಡುವಂತ ಪ್ರಸಂಗ ಬಂದ್ರೆ, ನಾವು 2 ಅಂಶನ ನಾವು ಖಂಡಿತವಾಗೂ ಗಮನಿಸಬೇಕಾಗತ್ತೆ. ಮೊದಲನೇದಾಗಿ ತಿಂದಂತ ಆಹಾರ ವಿಷವಾಗೋದನ್ನ ಹೇಗ್ ತಡೆಗಟ್ಟಬೇಕು? ಇದು 70ರಿಂದ 80 ಭಾಗ ಆಗೋದಿಲ್ಲ. ಒಂದು 20% ಅಥವಾ ಅದಕ್ಕಿಂತ ಕಡಿಮೆ ಇದು ಆಗುವಂತದ್ದು ಸ್ವಲ್ಪ ಸಹಜ ಇರತ್ತೆ. ಅದನ್ನ ಹೇಗ್ ತಡೆಗಟ್ಟಬೇಕು? ಮತ್ತೆ ಋಣ ಅನ್ನೋದನ್ನ ಹೇಗ್ ತಡೆಗಟ್ಟಬೇಕು? ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಇನ್ನು ನೀವು ನಮ್ಮ ಚಾನೆಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಅನ್ನ ಕೊಡಿ. ಹಾಗೆ ನಿಮ್ಮ ಬಂಧು ಬಾಂಧವರಲ್ಲಿ, ನಿಮ್ಮ ಒಂದು ಪ್ರೀತಿ ಪಾತ್ರರಿಗೆ ಫೇಸ್‌ಬುಕ್ ಅಲ್ಲಾಗ್ಲಿ ಅಥವಾ ನಿಮ್ಮ ವಾಟ್ಸ್ಆಪ್ ಗ್ರೂಪ್‌ಗಳಲ್ಲಿ ಈ ವಿಡಿಯೋ ಲಿಂಕ್ ಅನ್ನ ಖಂಡಿತ ಶೇರ್ ಮಾಡಿ. ಇದು ಹೆಚ್ಚಿನ ಜನಕ್ಕೆ ಇದೊಂದು ಮಾಹಿತಿ ಮತ್ತು ಮಾರ್ಗದರ್ಶನ ಆಗ್ಲಿ ಅಂತ ನಮ್ಮ ಆಶಯ. ಹಾಗಾದ್ರೆ ಬನ್ನಿ, ಈಗ ಮೊದಲನೇ ವಿಚಾರ ನಾವು ನೋಡೋಣ. ಆಹಾರ ವಿಷವಾಗೋದನ್ನ ಹೇಗ್ ತಡೆಗಟ್ಟಬೇಕು? ನೋಡಿ ಸ್ನೇಹಿತರೆ, ನೀವು ಎಲ್ಲೇ ಊಟಕ್ಕೆ ಹೋಗ್ರಿ, ಅಂದ್ರೆ ನಿಮ್ಮ ಸ್ನೇಹಿತರ ಮನೆಗೆ, ಬಂಧುಗಳ ಮನೆಗೆ, ಅಥವಾ ಮದುವೆ ಮನೆಗೆ, ರಿಸೆಪ್ಷನ್‌ಗೆ, ಅಥವಾ ನೀವು ಹೊರ ರಾಜ್ಯದಲ್ಲಿ ಅಥವಾ ಹೊರ ದೇಶದಲ್ಲಿ ಊಟ ಮಾಡುವಂತ ಪ್ರಸಂಗ ಬಂದಾಗ, ಊಟಕ್ಕಿನ್ನ ಕಾಲು ಗಂಟೆ ಅಥವಾ ಅರ್ಧ ಗಂಟೆ ಮುಂಚೆ ನೀವು ಮನೆಯಿಂದ ಹೊರಡಬೇಕಾದ್ರೆ ಅಥವಾ ನಿಮ್ಮ ಜೋಬಲ್ಲಿ ಈ ಏಲಕ್ಕಿನ ಇಟ್ಕೊಂಡಿರಿ. ಏಲಕ್ಕಿ ಯಾವುದು ತಗೋಬೇಕು ಅಂತಂದ್ರೆ, ಹೊರಗಿನ ಸಿಪ್ಪೆ ಹಸಿರೇ ಆಗಿರಬೇಕು. ಮತ್ತೆ ಆ ಸಿಪ್ಪೆನ ನಾವು ಬಿಡಿಸಿದಾಗ ಒಳಗಡೆ ಕಪ್ಪು ಬೀಜಗಳು ಇರಬೇಕು. ದಯವಿಟ್ಟು ಗಮನಿಸಿ, ಕಪ್ಪು ಬೀಜ. ಇದರಲ್ಲಿ ನೀವು ಬೀಜದಲ್ಲಿ ಬಣ್ಣ ಚೇಂಜ್ ಆಗಿತ್ತು ಅಂತ ಇಟ್ಕೊಳ್ಳಿ. ಅದರಲ್ಲಿ ಎಣ್ಣೆ ಅಂಶನ ತೆಗೆದಿರ್ತಾರೆ. ಅದು ನಿಮ್ಗೆ ಕೆಲಸ ಅಷ್ಟು ಮಾಡೋದಿಲ್ಲ. ಆದ್ರಿಂದ ಕಪ್ಪು ಬೀಜ ಇರತಕ್ಕಂತ ಏಲಕ್ಕಿ, ಹಸಿರು ಸಿಪ್ಪೆ ಇರತಕ್ಕಂತ ಏಲಕ್ಕಿನೇ ದಯವಿಟ್ಟು ತಗೊಳ್ಳಿ. 2 ಪಾಯಿ ಏಲಕ್ಕಿ ತಗೊಳ್ಳಿ. ಅದನ್ನ ಬಿಡಿಸ್ಬಿಟ್ಟು ಅದರಲ್ಲಿ ಇರ್ತಕ್ಕಂತ ಆ ಕಪ್ಪು ಬೀಜನ ನೀವು ಚೆನ್ನಾಗಿ ಅಗದು ಒಂದು 2 ನಿಮಿಷಗಳ ಕಾಲ ನಿಧಾನಕ್ಕೆ ಅಗದು, ನಿಧಾನಕ್ಕೆ ನುಂಗಿ. ಈ ನುಂಗ್ದಾಗ ಏನಾಗತ್ತೆ, ಆ ಒಂದು ಆಂಟಿಬಯೋಟಿಕ್ ಲೇಯರ್ ನಮ್ಮ ಜಠರದಲ್ಲಿ ಸ್ವಲ್ಪ ಫಾರ್ಮ್ ಆಗತ್ತೆ. ಇದು ಫಾರ್ಮ್ ಆಗ್ಬೇಕು ಅಂದ್ರೆ ಕನಿಷ್ಠ ಅಂದ್ರೆ 15ರಿಂದ 20 ನಿಮಿಷಗಳ ಕಾಲ ಬೇಕಾಗತ್ತೆ. ಆದ್ರಿಂದ ನೀವು ಫಂಕ್ಷನ್‌ಗೆ ಅಥವಾ ಊಟಕ್ಕೆ ಹೊರಡೋದಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಮನೆಯಿಂದ ಹೊರಡೋವಾಗೆ ಇದನ್ನ ನೀವು ತಿಂದ್ರೆ ತುಂಬಾನೇ ಅನುಕೂಲ. ಇದು ತಿಂದಾದ ನಂತರ ಇದರಿಂದ ಇನ್ನೊಂದು ಉಪಯೋಗ ಏನಪ್ಪಾ ಅಂತಂದ್ರೆ, ಕೆಲವರು ಕೆಲವು ವಿದ್ಯೆಗಳನ್ನ ಕಲ್ತು ಮಾಡಿರ್ತಕ್ಕಂಥ ಆಹಾರದಲ್ಲಿ ಕೆಲವು ಮದ್ದಾಕೋದು ಅಂತ ಹೇಳ್ತಾರೆ. ಆ ಮದ್ದಾಕುವಂಥದ್ದು ಇದ್ದಾಗ ಅಂದ್ರೆ ಇದು ನಿಮಗ್ ಗೊತ್ತಿರಲ್ಲ. ಅದು ನಿಮ್ಗೆ ಹಿತಶತ್ರುಗಳಾಗಿರ್ಬೋದು ಅಥವಾ ಶತ್ರುಗಳಾಗಿರ್ಬೋದು. ಆಮ್, ಬೇಕು ಅಂತ ಅಕಸ್ಮಾತ್ ಉದ್ದೇಶಪೂರ್ವಕವಾಗಿ ಹಾಕಿರ್ಬೋದು ಅಥವಾ ಅವರು ವಿದ್ಯೆ ಕಲ್ತಿರ್ತಾರೆ. ಅದನ್ನ ಯಾರ ಮೇಲಾದ್ರೂ ಪ್ರಯೋಗ ಮಾಡಬೇಕು ಅಂತ ಊಟದಲ್ಲಿ ಅದು ವಿಷ ಪದಾರ್ಥ ಅಂದ್ರೆ ಮದ್ದಾಕೋದು ಅಂತ ಹೇಳ್ತಾರೆ. ಅದನ್ನ ಬೆರೆಸಿರ್ಬೋದು. ಅದು ನಿಮಗೆ ಆ, ದುರ ಆ, ದುರಾದೃಷ್ಟವಶಾತ್ ಅದು ಆ ಬೆರೆಸಿದಂತ ಆಹಾರ, ಆ ವಿಷ ಪದಾರ್ಥ ಅದು ನಿಮಗೆ ಸೇರಬಹುದು. ಆದ್ರಿಂದ ನಾವು ನಿರೀಕ್ಷೆ ಮಾಡಕ್ಕಾಗಲ್ಲ. ಸೊ ಆದ್ರಿಂದ ನೀವು ಹೋಗುವಾಗ ಯಾವತ್ತೇ ಆಗ್ಲಿ ಈ 2 ಪಾಯಿ ಏಲಕ್ಕಿನ ಬಿಡಿಸಿ ಅದರ ಬೀಜನ ಚೆನ್ನಾಗಿ ಅಗದು ನೀವು ನುಂಗ್ಬಿಟ್ಟು ಹೋಗಿ ಆ, ನೀವು ಊಟನ ಮಾಡಿ. ಖಂಡಿತ ಇದನ್ನ ಕಾಪಾಡತ್ತೆ. ಇದು 100 ಔಟ್ ಆಫ್ 100% ಕಾಪಾಡಲ್ಲ ಸ್ನೇಹಿತರೆ. ನಾನು ಮುಂಚೆನೆ ಹೇಳ್ತಾ ಇದ್ದೀನಿ. ಇದರ ಒಂದು ಶಕ್ತಿ ಒಂದು 60ರಿಂದ 80% ಅಷ್ಟು ತಡೆಗಟ್ಟುತ್ತೆ. ಆದ್ರೆ ಆ ವಿಷ ಪ್ರಮಾಣ ಹೆಚ್ಚಿಗೆ ಇದ್ದಾಗ ಇದರ ಮಿತಿ ಮೀರಿ ಅದು ಫುಡ್ ಪಾಯ್ಸನಿಂಗ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅಂತ ಟೈಮಲ್ಲಿ ವೈದ್ಯರನ್ನ ಕಂಡು ಅದು ಆಂಟಿಬಯೋಟಿಕ್ಸ್ ಎಲ್ಲ ತಗೋಬೇಕಾಗತ್ತೆ. ಬಟ್ ಆದ್ರೆ ಇದು ಮಾಡೋದ್ರಿಂದ ಇದು ನಮ್ಮ ಪುರಾತನ ಕಾಲದಿಂದ ಬಂದಿರತಕ್ಕಂಥ ಇದು ಮನೆ ಮದ್ದು ಅಂತಾನೆ ಹೇಳ್ಬೋದು. ಹಿಂದಿನ ಕಾಲದಲ್ಲಿ ಇದು ತುಂಬಾನೇ ಬಳಸ್ತಾ ಇದ್ರು. ಅವಾಗ ಯಾರು ವೈದ್ಯರ ಹತ್ರ ಹೋಗ್ತಿರ್ಲಿಲ್ಲ. ಇದೊಂದೇ ಸ್ವಯಂ ವೈದ್ಯ ಮಾಡಿಕೊಂಡು ಇನ್ನೊಬ್ಬರ ಮನೆಗೆ ಊಟ ಮಾಡಿಕೊಂಡು ಬಂದು ಆರೋಗ್ಯವಾಗಿರ್ತಾ ಇದ್ರು ಸ್ನೇಹಿತರೆ. ಇದು ಆ, ಒಂದು ಮಾಹಿತಿ ನಿಮಗೆ ನಾನು ಕೊಡ್ತಾ ಇದ್ದೀನಿ. ಇದರಿಂದ ನಿಮ್ಗೆ ಎಲ್ರಿಗೂ ಒಳ್ಳೇದಾಗ್ಲಿ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಋಣವನ್ನು ತಡೆಗಟ್ಟಕ್ಕಂಥದ್ದು. ಏನಪ್ಪಾ ಇದು ಅಂತಂದ್ರೆ, ನಾವು ಸರ್ವೇ ಸಾಮಾನ್ಯವಾಗಿ ಇತರರ ಮನೆಗೆ ಹೋದಾಗ ಆ ತಟ್ಟೆನಲ್ಲಿ ಒಂದು ಕಾರ್ನರ್ ಅಲ್ಲಿ ಉಪ್ಪನ್ನ ಬಡಿಸ್ತಾರೆ. ನೋಡಿ ಸ್ನೇಹಿತರೆ, ಅಲ್ಲಿ ನಾನು ಒಂದು ರೆಡ್ ಸರ್ಕಲ್ ಹಾಕಿದ್ದೀನಿ. ಆ ಟಾಪ್ ಲೆಫ್ಟ್ ಅಲ್ಲಿ ಅಂದ್ರೆ ಈಗ ನಾವು ಬಾಳೆ ಎಲೆ ಊಟ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಒಂದು ನಮ್ಮ ಎಡಗಡೆ ಭಾಗಕ್ಕೆ ಬರುವಂಗೆ ಅಲ್ಲಿ ಉಪ್ಪನ್ನ ಬಡಿಸಿರ್ತಾರೆ. ಇದು ಉಪ್ಪನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಎಲ್ರೂನು 99% ಜನ ಏನ್ ಮಾಡ್ತಾರೆ ಅಂದ್ರೆ ಊಟ ಆದ್ಮೇಲೆ ಅದನ್ನ ಹಾಗೆ ಬಿಟ್ಟು ಎದ್ದೋಗ್ತಾರೆ. ಇದು ಋಣ ಅಂತ ಬರತ್ತೆ. ಇದು ನೀವು ಯಾರ ಮನೆಯಲ್ಲಿ ನೀವು ಊಟ ಮಾಡ್ತಿದ್ದೀರಾ, ಯಾರ ಮದುವೆ ಫಂಕ್ಷನ್ ಅಲ್ಲಿ ಊಟ ಮಾಡ್ತಿರ್ತೀರಾ, ಅಥವಾ ಯಾರು ನಿಮ್ಮ ಆ ಬಾಳೆ ಎಲೆಗೆ ಉಪ್ಪನ್ನ ಬೆಳೆಸಿರ್ತಾರೆ,
ಅವ್ರಿಗೆ ಋಣಿಗಳಾಗ್ತೀರಾ. ಇದನ್ನ ಏನಪ್ಪಾ ಮಾಡ್ಬೇಕು ಅಂತಂದ್ರೆ, ನೀವು ಇದು ಹೋಟೆಲ್ನಲ್ಲೂ ಸಹ ಉಪ್ಪನ್ನ ಬಡಿಸಿರ್ತಾರೆ. ಉಪ್ಪು ಬಡಿಸಲ್ಲ, ಟೇಬಲ್ ಮೇಲೆ ಇದೆ ಅಂದ್ರೆ ಅದು ಯೋಚನೆ ಮಾಡ್ತಕ್ಕಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಏನಪ್ಪಾ ಮಾಡ್ಬೇಕು, ಊಟ ಎಲ್ಲ ಆದ್ಮೇಲೆ ಆ ನಿಮ್ಮ ಒಂದು ನೀರಿನ ಬಾಟ್ಲ್ ಕೊಟ್ಟಿರ್ತಾರಲ್ವಾ, ಅಥವಾ ನಿಮ್ಗೊಂದು ಗ್ಲಾಸ್ ಅಲ್ಲಿ ನೀರ್ ಕೊಟ್ಟಿರ್ತಾರಲ್ವಾ, ಆ ಸ್ವಲ್ಪ ನಿಮ್ ಊಟ ಎಲ್ಲ ಮುಗಿದ ನಂತರ ಆ ಉಪ್ಪಿನ ಮೇಲೆ ನೀರ್ ಹಾಕಿ ಆ ನೀರಲ್ಲಿ ಸ್ವಲ್ಪ ಅದನ್ನ ಕರಗಕ್ ಬಿಟ್ಬಿಡಿ ಅಷ್ಟೇ. ಇದೊಂದು ಮಾಡೋದ್ರಿಂದ ಆ ಋಣ ನೀವು ತಗೊಂಡು ಹೋಗೋದಿಲ್ಲ. ಹಾಗೆ ಇನ್ನೊಂದೇನಪ್ಪಾ ಅಂತಂದ್ರೆ, ಕೆಲವು ಕೆಟ್ಟ ವಿದ್ಯೆಗಳನ್ನ ಕಲ್ತಿರ್ತಕ್ಕಂಥವ್ರಿಗೆ, ಯಾರು ಬಾಳೆ ಎಲೆನಲ್ಲಿ ಊಟ ಮಾಡಿರ್ತಾರೆ ಅವರ ಎಲೆಯಲ್ಲಿ ಇರ್ತಕ್ಕಂಥ ಉಪ್ಪನ್ನ ತಗೊಂಡು ಕೆಟ್ಟ ಪ್ರಯೋಗಗಳು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದ್ರಿಂದ ದಯವಿಟ್ಟು ನೀವೆಲ್ಲೇ ಊಟ ಮಾಡಿ ಸ್ನೇಹಿತರೆ, ಆ ಉಪ್ಪನ್ನ ದಯವಿಟ್ಟು ಕರಗಿಸ್ಬಿಡಿ. ಆ ಉಪ್ಪಿಗೆ ಸ್ವಲ್ಪ ನೀರ್ ಹಾಕಿ ನೀವು ಊಟ ಆದ್ಮೇಲೆ ಮಾಡಬೇಕು. ಊಟಕ್ಕೆ ಮುಂಚೆ ಇದನ್ನ ಮಾಡಬಾರದು. ಊಟ ಆದ್ಮೇಲೆ ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಅದನ್ನ ಸ್ವಲ್ಪ ಕರಗಕ್ ಬಿಟ್ಬಿಟ್ರೆ ಒಂದು 15ರಿಂದ 20 ಸೆಕೆಂಡ್ಗೆ ಅದು ಕರಗೋಗ್ಬಿಡತ್ತೆ. ಗೊತ್ತಾಯ್ತಲ್ಲ ಸ್ನೇಹಿತರೆ, ಈ ತರ ಋಣವನ್ನ ನಾವು ತಗೋಬಾರ್ದು. ಸೊ ಇಷ್ಟು ಮಾಹಿತಿ ಒಂದು ಅರಿವು ಮೂಡಿಸೋದಕ್ಕಾಗಿ ನಾನು ಈ ವಿಡಿಯೋನ ಮುಖಾಂತರ ತಲುಪಿಸಿದ್ದೀನಿ. ಈ ವಿಚಾರ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಭಾವಿಸಿದ್ದೀನಿ. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ದಯವಿಟ್ಟು. ಹಾಗೆ ಇದೇ ತರ ಇನ್ನೇನು ವಿಚಾರಗಳು ಬೇಕು ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನಾನು ಖಂಡಿತ ಅದರ ಬಗ್ಗೆ ನಾನು ವಿಡಿಯೋನ ಮಾಡಿ ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರಿ ಓಂ. ನಮಸ್ಕಾರ ಸ್ನೇಹಿತರೆ.